ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಮರ್ಥ ಅವರ ಅಜ್ಜಿ ಮನೆಗೆ ಗುರುಪ್ರವೇಶಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಅತ್ತೆಯವರ ಅಣ್ಣನ ಮನೆಗೆ. ಸೊ ನಾವು ಮಧ್ಯಾಹ್ನನೇ ರೀಚ್ ಆದ್ವಿ, ಬಟ್ ನಾನು ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ವಿಡಿಯೋ ಮಾಡೋದನ್ನ. ಸೊ ಇವಾಗ ಸಂಜೆ ಪೂಜೆಗೆ ಎಲ್ಲರೂ ರೆಡಿಯಾಗಿ ಕಾಫಿ ಕುಡಿತಾ ಇದ್ದಾರೆ. ಗುರುಪ್ರವೇಶ ಅಂತ ಎಷ್ಟು ಬ್ಯುಸಿ ಇರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನಿಸುತ್ತೆ. ಸೊ ಚಿಕ್ಕನಾಯಕನಹಳ್ಳಿ ಹತ್ರ ಇರೋದು ಇದು ಊರು. ಸೊ ಚಿಕ್ಕನಾಯಕನಹಳ್ಳಿಗೂ ಒಂದ್ಸಲಿ ಹೋಗಿ ಬಂದ್ವಿ, ಏನೇನೋ ತೊಗೊಳೋದಿತ್ತು ಅದನ್ನೆಲ್ಲ ತೊಗೊಂಡು ಬಂದು. ಸೊ ಇವಾಗ ಫಸ್ಟ್ ಸರ್ಕಲ್ ಫ್ಯಾಮಿಲಿನ ಅಷ್ಟೇ ಕರೆದು ಗೃಹಪ್ರವೇಶ ಮಾಡ್ತಾ ಇರೋದು. ಯಾಕೆ ಅಂದರೆ ಫುಲ್ ಮನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇವಾಗ ಟೈಮ್ ತುಂಬ ಚೆನ್ನಾಗಿದೆ, ರಾಜಯೋಗ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಅರ್ಜೆಂಟಲ್ಲಿ. ಸೊ ಇನ್ನೊಂದು ವರ್ಷ ಯಾವುದೇ ಅಂದರೆ ರಾಜಯೋಗ ಇಲ್ಲ ಅಂತ ಹೇಳಿ ಇವಾಗಲೇ ಅರ್ಜೆಂಟಲ್ಲಿ ಗೃಹಪ್ರವೇಶನ ಮಾಡ್ತಾ ಇರೋದು. ಸೊ ಫೈನಲ್ ಆಗಿ ಹೇಗೆ ಕಾಣಿಸ್ತಿದೆ ಮನೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಮನೆ ಫುಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಫಂಕ್ಷನ್ ಇರುತ್ತೆ. ಸೊ ಆವಾಗ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಗುರುಪ್ರವೇಶ ಅಂದಮೇಲೆ ಪೂಜೆಗಳಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇದು ಲಕ್ಷ್ಮೀ ಪೂಜೆಗೆ, ಅಲ್ಲಿ ನವಗ್ರಹ ಪೂಜೆಗೆ ಮತ್ತು ಪಂಚಕಳಶ, ಇಲ್ಲಿ ಉಮಾ ಮಹೇಶ್ವರ, ವಾಸ್ತುಪುರುಷ, ಶಿವ ಪಾರ್ವತಿ. ಸೊ ಇವ್ರದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು. ಸೊ ಅದಕ್ಕೆ ಲಕ್ಷ್ಮೀನಾರಾಯಣವ್ರನ್ನೂ ಕೂಡ ಕೂರಿಸಿದ್ರು. ಸೊ ನೋಡಿ ಎಲ್ಲ ರೆಡಿಯಾಗಿದೆ, ಇವಾಗ ಪೂಜೆ ಮಾಡೋದೊಂದು ಬ್ಯಾಲೆನ್ಸ್ ಇದೆ. ಸೊ ದೊಡ್ಡಮ್ಮ, ನಮ್ಮಮ್ಮ, ವಸಂತಣ್ಣ, ಮಾನು, ಅನಿಷ್ಕಾ, ಹೂವಿಷ್ಕಾ, ದೊಡ್ಡಪ್ಪ, ಇವರು ರೂಪಕ, ಸುಮಕ. ಸೊ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಅಂದರೆ ಇವರಿಬ್ಬರು ಸಮರ್ಥ್ ಸಿಸ್ಟರ್ಸ್, ಅಂದರೆ ಸಮರ್ಥ್ ದೊಡ್ಡಮ್ಮನ ಮಕ್ಕಳು, ನಮ್ಮ ಅತ್ತೆಯವರ ಅಕ್ಕನ ಮಕ್ಕಳು. ರೂಪಕ್ಕ ಮೊದಲನೇ ಅಕ್ಕನ ಮಗಳು, ಇವರು ಎರಡನೇ ಅಕ್ಕನ ಮಗಳು ನಮ್ಮ ಅತ್ತೆಗೆ, ಸುಮಕ್ಕ ಅಂತ ಹೇಳಿ. ಸೊ ಇವರು ನಮ್ಮ ಅತ್ತೆಯವರ ಅಣ್ಣನ ಹೆಂಡತಿ. ಸೊ ಇವರು ನಮ್ಮ ಅತ್ತೆ ತಂಗಿ ಮಗಳು, ಬೇಬಿ ಅತ್ತೆ ನವ್ಯಕ್ಕ. ಸೊ ನನ್ನ ಹೆಸ್ರೇ ಅವ್ರದ್ದು ಮಣಿ ಅತ್ತೆ. ಸೊ ಎಲ್ಲ ಬೇಬಿ ಅಂತಾರಲ್ಲ, ಸೊ ನಾನು ಬೇಬಿ ಅತ್ತೆನೇ ಅಂತೀನಿ. ಸೊ ನಮ್ಮ ಬೇಬಿ ಅತ್ತೆ ಮಾತ್ರ ತಗ್ಗೆ ನೀಟಾಗಿ ತಗ್ಗೆ, ನಾನು ನೋಡ್ತೀನಿ ಅಂತ ಹೇಳ್ತಾಯಿದ್ರು. ನೋಡಿ ಅಷ್ಟು ಸಪೋರ್ಟರ್ಸ್ ಇರ್ತಾರೆ ನಮ್ಮ ಫ್ಯಾಮಿಲೀಲಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಐ ಆಮ್ ಲಕ್ಕಿ. ಸೊ ನೋಡಿ ಇಲ್ಲಿ ವನಿಷ್ಕಾ, ಮಹನ್ಯು ವಸಂತಣ್ಣನ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಸುಮಂಕ ಒಲೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅಂದರೆ ಹಾಲು ಉಗ್ಸೋಕ್ಕೆ ನೆಕ್ಸ್ಟ್ ಡೇಗೆ. ಸುಮಕ್ಕ ಇದೆಲ್ಲ ಪ್ರಿಪೇರ್ ಮಾಡಿ ಪೂಜೆ ಸ್ಟಾರ್ಟ್ ಆದಮೇಲೆ ಅವ್ರು ಹೊರಟ್ಬಿಟ್ರು, ಅಂದರೆ ಅವ್ರ ಅತ್ತೆಗೆ ಹುಷಾರಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಕೂಡ ಅವರು ಬರೋಕ್ಕಾಗಲಿಲ್ಲ. ಸೊ ನೋಡಿ ನಾನು, ನವ್ಯಕ್ಕ, ಕಾವ್ಯತ್ಗೆ, ಸ್ವಾಮಿ ಅಣ್ಣ, ಅಪ್ಪಾಜಿ ಅಮ್ಮ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್, ಅಂದರೆ ನಿನ್ನೆ ಸ್ವಲ್ಪ ಹೋಮ ಪೂಜೆ ಎಲ್ಲ ಆಗಿತ್ತು, ನಾನು ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದು 4 ಗಂಟೆಗೆ ಎಲ್ಲರೂ ರೆಡಿಯಾಗಿ, 4:15 ಆಗಿದೆ ಟೈಮ್ ಇವಾಗ. ಸೊ 5:45 ಒಳಗೆ ಎಂಟ್ರಿ ಟೈಮಿಂಗ್ಸ್ ಕೊಟ್ಟಿದ್ರು. ಸೊ ಅಷ್ಟರೊಳಗೆ ಇಲ್ಲಿ ಆಚೆ ಎಲ್ಲ ಪೂಜೆ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದಾರೆ ಇವಾಗ. ಗಂಗೆ ತರೋಕ್ಕೆಲ್ಲ ರೆಡಿ ಮಾಡಿಕೊಂಡು. ಸೊ ಸೂಟ್ ಕೇಸ್ ಆಗಿರಲಿ, ಮತ್ತು ಸೊ ಒಂದು ಮಂಕ್ರಿಗೆಲ್ಲ ಅಂದರೆ ಮುದ್ದೆ ಕೂಡ್ಸೋ ಕೋಲಿರಲಿ, ಮತ್ತು ಸ್ವಲ್ಪ ತರಕಾರಿ, ಬೇಳೆ, ಕಾಳುಗಳು ಎಲ್ಲ ಅದಕ್ಕೆ ಇಟ್ಬಿಟ್ಟು ಅದರಲ್ಲಿ ಪ್ಯಾಕ್ ಮಾಡಿದ್ದಾರೆ. ಮತ್ತು ಸೂಟ್ ಕೇಸ್ಗೂ ಅಷ್ಟೇ, ಅಂದರೆ ಮುಂಚೆಲ್ಲ ಪೆಟ್ಟಿಗೆ ಹೊತ್ಕೊಂಡು ಹೋಗ್ತಾಯಿದ್ರಲ್ವ, ಸೊ ಇವಾಗ ಪೆಟ್ಟಿಗೆ ಇರಲ್ವಲ್ಲ, ಸೊ ಸೂಟ್ ಕೇಸು. ಸೊ ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದೆ ನಾನು ಸ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನೋಡಿ ಆಲ್ ಸೆಟ್. ಇವಾಗ ಎಲ್ಲರೂ ಅಂದರೆ ಗಂಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರೂ ಹೊತ್ಕೊಂಡು ರೆಡಿಯಾಗಿದ್ದಾರೆ. ಸೊ ಇಲ್ಲಿ ಅಟ್ಲೀಸ್ಟ್ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬೋದು. ಸೊ ಮೋಹನ್ ಭಾವ, ನಾನು, ಕಾವ್ಯತ್ಗೆ, ರೂಪಕ್ಕ, ನವ್ಯಕ್ಕ, ಚಿಂಟು, ಬೇಬಿ ಅತ್ತೆ, ಲೋಕೇಶ್ ಅಪ್ಪಾಜಿ, ಮತ್ತು ಲತಾ ಅತ್ತೆ, ಸ್ವಾಮಿ ಅಣ್ಣ, ಇಷ್ಟು ಜನನು ಎಂಟ್ರಿ ಕೊಡೋಕ್ಕೆ ರೆಡಿ ಆಗಿದ್ದೀವಿ ಭರ್ಜರಿ. ಸೊ ಒಳಗೆ ಹೋಗಿದ್ದಾಯಿತು, ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಚಿಂಟು ಓಡಾಡ್ತಾ ಇದ್ದಾನೆ. ಅವ್ನು ಫಸ್ಟೇ ಬೇಗ ಎದ್ಬಿಟ್ಟಿದ್ದಾನಲ್ಲ, ಸೊ ಅವ್ನು ಫುಲ್ಲು ಬೇರೆ ಗ್ಯಾಂಗ್ನ ಎಬ್ಬಿಸೋಕವನು ಫುಲ್ ರೆಡಿ ಆಗಿದ್ದಾನೆ. ಸೊ ಇಲ್ಲಿ ಬಾಳೆ ಕಂಬ ನೆಡೋಕ್ಕೆ ಬಾಬಾ ಗುಂಡಿ ತೆಗಿತಾ ಇದ್ದಾರೆ, ಬಾಳೆ ಕಂಬ ನೆಡೋದಕ್ಕೆ. ಸೊ ಇನ್ನೊಂದು ಸೈಡಲ್ಲೆಲ್ಲ ಇಲ್ಲಿ ಟಿಫನಿಗೆ ಮತ್ತು ಊಟಕ್ಕೆ ರೆಡಿ ಆಗ್ತಾಯಿದೆ. ಸೊ ನೋಡಿ ಇವಾಗ ಫೈನಲ್ ಆಗಿ ರೆಡಿ ಆಗಿದೆ ಬಾಳೆ ಕಂಬನ ನಿಲ್ಲಿಸಿ. ಚಿಂಟು ಎಲ್ಲರೂ ಮಲಗಿದ್ರಲ್ಲ, ಅವನು ಎಬ್ರಿಸೋಕ್ಕೆ ಎಷ್ಟು ಚೆನ್ನಾಗಿ ವಾಯ್ಸ್ ಚೇಂಜ್ ಮಾಡಿ ಮಾಡ್ತಾ ಇದ್ದ ಗೊತ್ತಾ, ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ ಅವನು. ಸೊ ನೋಡಿ ಇವಾಗ ಹಾಲು ಉಗ್ಸೋಕ್ಕೆಲ್ಲ ಒಲೆಗೆಲ್ಲ ಪೂಜೆ ಮಾಡಿ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ.
ಸೊ ಫೈನಲಿ ಹಾಲು ಉಗ್ಸಿದಾಯ್ತು. ಸೊ ನಮ್ಮ 3 ಜನ ಕೂರಿಸಿ ಇಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಮಡ್ಲು ದುಮ್ತಾ ಇದ್ದಾರೆ. ಸೊ ಮತ್ತೆ ಹಾಲನ್ನ ಸಕ್ಕರೆ ಹಾಕೊಂಡು ಎಲ್ಲರೂ ಕುಡಿಯೋದು. ಅಂದರೆ ಮೊಬೈಲಲ್ಲಿ ಏನೋ ಹಾಡಕ್ಕೆ ಹೇಳಿದ್ರು ಪುರೋಹಿತರು, ಅದಕ್ಕೆ ಹುಡುಕ್ತಾ ಇದ್ದಾರೆ ಎಲ್ಲರೂ. ಸೊ ಇವಾಗ ಒಂದು ಶಾರ್ಟ್ ಬ್ರೇಕ್ ಕೊಟ್ಟಿದ್ದಾರೆ ಹಾಲು ಉಗ್ಸಿದೆಲ್ಲ ಆದಮೇಲೆ. ಸೊ ಆಮೇಲೆ ನೆಕ್ಸ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಪೂರ್ಣಾಹುತಿ ಮಾಡಬೇಕಲ್ಲ, ಹೋಮದ್ದೆಲ್ಲ ಇದೆಯಲ್ಲ. ಸೊ ಇವಾಗ ಲಕ್ಷ್ಮೀ ಪೂಜೆಗೆ. ಸೊ ನೋಡಿ ಅಮ್ಮ ರೆಡಿಯಾಗಿದ್ದಾರೆ ಇವಾಗ. ಅಂದರೆ ಸಮತ್ ಅತ್ತೆ ಅಂತಾರಲ್ಲ, ನಾನು ಒಂದೊಂದ್ಸಲಿ ಅತ್ತೆ ಅಂತೀನಿ, ಮಾಮ ಅಂತಾರಲ್ಲ, ನಾನು ಅವನ ಮಾಮ ಅಂತೀನಿ, ಒಂದ್ಸಲಿ ಅಪ್ಪಾಜಿ ಅಂತೀನಿ, ಅಮ್ಮ ಅಂತೀನಿ, ಈ ಥರ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ಒಂದೊಂದ್ಸಲಿ. ಸೊ ಇವಾಗ ಒಳ್ಕಲ್ನ ಮನೆ ಒಳಗೆ ತೊಗೊಂಡೋಗೋಕ್ಕೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಒಂದು ಪಂಚೆ ಕಟ್ಬಿಟ್ಟು ಅದನ್ನು ಪೂಜೆ ಮಾಡಿ ತೊಗೊಂಡೋಗ್ತಾ ಇದ್ದಾರೆ. ಸೊ ಅದನ್ನು ಹಂಗೆಲ್ಲ ತೊಗೊಂಡೋಗಂಗಿಲ್ಲ ಅಂತ ಹೇಳಿ ಐನೋರು ಆಚೆ ಇಡಿಸಿದ್ರು ನಿನ್ನೆ ರಾತ್ರಿನೇ. ಸೊ ಇವಾಗ ಅದಕ್ಕೂ ಪೂಜೆ ಮಾಡಿ ಈ ಥರ ಇಡಿಸ್ತಾ ಇದ್ದಾರೆ ಅಡುಗೆ ಮನೇಲಿ. ಅಂದರೆ ಏನೂ ಫಿನಿಶ್ ಆಗಿಲ್ಲ ಅಲ್ವಾ, ಸೊ ಅದಕ್ಕೆ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಕೇಳ್ಬಿಟ್ಟು ಅಲ್ಲಲ್ಲಿ ಇಡ್ತಾ ಇದ್ದಾರೆ. ಸೊ ನೋಡಿ ಎಲ್ಲರೂ ಸ್ವಲ್ಪ ಕಾಫಿ ಎಲ್ಲ ಕುಡಿದು ಇವಾಗ ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಲಕ್ಷ್ಮೀ ಪೂಜೆನ. ಲಕ್ಷ್ಮೀ ಪೂಜೆಲಿ ಎಷ್ಟೊಂದು ಕ್ಯೂಟ್ ಮೂಮೆಂಟ್ಸ್ ಕೂಡ ಇತ್ತು, ತುಂಬಾ ಖುಷಿ ಆಯಿತು. ಅಂದರೆ ಎಷ್ಟೊಂದು ಜನ ಮಿಸ್ ಮಾಡಿಕೊಂಡ್ರು. ಸೊ ಎಲ್ಲರೂ ಈ ವಿಡಿಯೋದಲ್ಲಿ ನೋಡಿ, ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ಸೊ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಸಿದ್ದಾದ್ಮೇಲೆ ಹಣೆಗೆ ಅರಿಶಿನ ಕುಂಕುಮ ಎಲ್ಲ ಇಡಿಸ್ತಾ ಇದ್ದಾರೆ ಅಪ್ಪಾಜಿ ಹತ್ರ. ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಇವರು ಸೋದರ ಮಾವ ಮತ್ತು ಅತ್ತೆ, ಅಂದರೆ ನಮ್ಮ ಅತ್ತೆಯವರ ಅಣ್ಣ ಮತ್ತು ಅವ್ರ ಹೆಂಡತಿ. ಸೊ ನೋಡಿ ಫೋಟೋಗೂ ಎಲ್ಲ ಯಾವ ಥರ ಪೋಸ್ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ನೋಡಿ ನಾವು ಅವ್ರ ಮದುವೆ ಅಂತೂ ನೋಡಿರಲ್ಲ, ಸೊ ಈ ಥರ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮೆಲ್ಲರಿಗೂ. ಸೊ ಇವಾಗ ಬೆಳಗ್ಗೆ ಗಂಗೆ ಹೊತ್ಕೊಂಬಂದಿದ್ರಲ್ಲ, ಅವರಿಗೂ ಅಷ್ಟೇ ಬಾಗಿನ ಕೊಡಿಸ್ತಾ ಇದ್ದಾರೆ. 3 ಜನನ ಕೂರಿಸ್ಬಿಟ್ಟು ಅವರಿಗೆ ಬಾಗಿನ ಕೊಡಿಸ್ತಾ ಇದ್ದಾರೆ. ಇವರು ರೂಪಕ್ಕ. ಸೊ ಬಾಗಿನ ಕೊಡಬೇಕಾದ್ರೆ ಮುತ್ತೈದೆ ಬಾಗಿನ ಕೊಡು, ಸಾವಿತ್ರಿ ಬಾಗಿನ ತಗೋ ಅಂತ ಹೇಳಿಸ್ಬಿಟ್ಟು ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇವರು ನವ್ಯಕ್ಕ. ಸೊ ಇವರೆಲ್ಲರೂ ಸಿಸ್ಟರ್ಸು. ಇವರು ಕಾವ್ಯತ್ಕೆ, ಅಂದರೆ ಗೊತ್ತೇ ಇರುತ್ತೆ, ಜಾಸ್ತಿ ನೋಡಿರ್ತೀರ ಕಾವ್ಯತ್ಕೆನ. ಸೊ ಇದೆಲ್ಲನೂ ಆದಮೇಲೆ ಸೊ ಎಲ್ಲರಿಗೂ ಅವ್ರ ಹತ್ರ ಆಶೀರ್ವಾದ ಮಾಡಿಸಿದ್ರು. ಸೊ ಅದಾದಮೇಲೆ ಒಂದು ಫೋಟೋ, ಅವ್ರ ಜೊತೆ ಒಂದು ಫೋಟೋ ಇರಲಿ ಅಂತ ಫೋಟೋಗೂ ನಿಲ್ಲಿಸ್ತಾ ಇದ್ದಾರೆ. ಸೊ ಎಷ್ಟೊಂದು ದೃಷ್ಟಿ ಬಂತು ಅಂತ ಗೊತ್ತಾ, ಅತ್ತೆ ಸುಮ್ಮನೆ ದೃಷ್ಟಿ ತೆಗೆದ್ರು, ತುಂಬಾ ದೃಷ್ಟಿ ಬಂತು. ಸೊ ನೆಕ್ಸ್ಟ್ ಇವಾಗ ಹೋಮ ಮಾಡೋಕ್ಕೆ ಅಂತ ಕೂತಿದ್ದೀವಿ. ನೋಡಿ ನಮ್ಮ ಚಿಂಟು ಹೋಮ ಮಾಡ್ತಾ ಇದ್ದಾರೆ ಅಲ್ಲಿ. ಅಂದರೆ ಬೇಕು ಅಂತ ಮಾಡ್ತಾ ಇದ್ದಾನೆ, ಒಂದೊಂದ್ಸಲಿ ಹಂಗೆ ಮಾಡೋದು, ಒಂದೊಂದ್ಸಲಿ ಮತ್ತೆ ಎದ್ದೊಳೋದು, ಆ ಥರ ಮಾಡ್ತಾ ಇದ್ದ. ಬಟ್ ಗೊತ್ತಿಲ್ಲ ಪಾಪ ನಿಜವಾಗ್ಲೂ ನಿದ್ದೆ ಬಂದಿತ್ತೋ ಏನೋ. ಅಂದರೆ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದಿದ್ದ ಅಲ್ವಾ ಅವನು 4 o'clock. ಸೊ ಇವಾಗ ಆಲ್ರೆಡಿ ಟೈಮು 10 o'clock ಆಗಿತ್ತು. ಸೊ ಆಬ್ವಿಯಸ್ ಅಲ್ವಾ, ಅದು ಮಕ್ಳಿಗೆ ನಿದ್ದೆ ಬಂದೇ ಬರುತ್ತೆ. ನಮಗೇನೆ ಒಂದೊಂದ್ಸಲಿ ತೂಗುಡ್ಸ್ಕೆ ಬರ್ತಾ ಇರುತ್ತೆ. ಸೊ ನಿದ್ದೆ ಮೂಡಲ್ಲಂತೂ ಖಂಡಿತ ಇರ್ತೀವಿ, ಬೇಗ ಎದ್ದಿರ್ತೀವಿ, ಮತ್ತೆ ರಾತ್ರಿ ಲೇಟಾಗಿ ಮಲಗಿರ್ತೀವಿ. ಶ್ರೀ ಕಾಲಭೈರವೇಶ್ವರಾಯ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹ ನಿಕ್ಮಣೋಗ್ನ ಏಮ ಕಿಂಕಿನೀಲ ಸತ್ಕಟಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಕಾಲಭೈರವೇಶ್ವರಾಯ. ಹೋಮ ಎಲ್ಲ ಮುಗೀತು, ಇವಾಗ ಪೂರ್ಣಾಹುತಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇದ್ದಾರೆ. ಸೊ ಇವಾಗ ಬಲಿಯನ್ನು ಹಾಕ್ತಾಯಿದ್ದೀವಿ, ಅಂದರೆ ಮನೆ ಸುತ್ತಲೂ ಹಾಕ್ಕೊಂಡು ಬಂದು ಲಾಸ್ಟಿಗೆ ಇಲ್ಲಿ ಹಾಕ್ತಾಯಿದ್ದೀವಿ, ಅಂದರೆ 8 ಮೂಲೆಗೂ ಹಾಕ್ತಾರಲ್ವ. ಸೊ ಇದಕ್ಕೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ಬಾಳೆ ಕಂಬ ಕಡಿಯೋರು ಯಾರು, ಕುಂಬಳಕಾಯಿ ಹೊಡಿಯೋರು ಯಾರು ಅಂತ ಹೇಳಿ ಎಲ್ಲನೂ ಇವಾಗ ನಿಲ್ಲಿಸಿ ಅವರಿಗೆಲ್ಲ ವಿಭೂತಿ ಇಡ್ತಾ ಇದ್ದಾರೆ.
ಮಾವ ಕಡಿಬೇಕಂತೆ. ಸೊ ಸ್ವಾಮಿ ಅಣ್ಣಂಗೆ ಮೋಹನ್ ಭಾವ ಮಾವ ಆಗ್ತಾರಲ್ವ, ಅಂದರೆ ಅಕ್ಕನ ಅವ್ರ ಹಸ್ಬೆಂಡು. ಸೊ ಪುಷ್ಪಕ ಬಂದಿಲ್ಲ ಅಂದರೆ ಪಾಪು ಚಿಕ್ಕದಿದೆ, ಸೊ ಅದಕ್ಕೆ ಇಲ್ಲಿ ಗುರುಪ್ರವೇಶ ಹತ್ರ ಬಂದಿಲ್ಲ. ಇದೆಲ್ಲ ಪೂಜೆ ಆದಮೇಲೆ ಅವ್ರು ಬರ್ತಾರೆ. ಸೊ ನೋಡಿ ಇವಾಗ ಭಾವ ರೆಡಿಯಾಗಿದ್ದಾರೆ. ಸೊ ಸಖತ್ತಾಗಿ ಪೋಸ್ ಎಲ್ಲ ಕೊಡಿಸಿದ್ರು ಐನಾರು ಮೋಹನ್ ಬಾಬನ್ ಕೈಲಿ. ಸೊ ಇವಾಗೆಲ್ಲ ಮನೆ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ. ಸೊ ಮನೆ ಒಳಗಡೆಯಿಂದ ಮತ್ತೆ ಆಚೆ ಕರ್ಕೊಂಡು ಬಂದು ಅದನ್ನೆಲ್ಲ ಕಟ್ಸೋದು. ಸೊ ನೋಡಿ ಪೋಸ್ ಅಂತ ಹೇಳಿದ್ನೆಲ್ಲ ಕೂರಿಸಿ ಎಷ್ಟು ಚೆನ್ನಾಗಿ ಪೋಸ್ ಎಲ್ಲ ಕೊಡಿಸ್ತಾ ಇದ್ರು. ಸೊ ಅವರು ಮನೆಯಿಂದ ಆಚೆ ಬಂದು 3 ಸುತ್ತು ಅದನ್ನು ಪ್ರದಕ್ಷಿಣೆ ಹಾಕಿ ಆಮೇಲೆ ಅದನ್ನು ಕಡಿಯೋವಂಥದ್ದು. ಸೊ ಸ್ವಾಮಿ ಅಣ್ಣ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಸೊ ನೆಕ್ಸ್ಟ್ ಗುರುಪ್ರವೇಶ ಎಲ್ಲ ಆದಮೇಲೆ ನೆಕ್ಸ್ಟ್ ಸ್ವಾಮಿ ಅಣ್ಣನ ಮದುವೆನೇ, ಅಂದರೆ ಇನ್ನೂ ಹುಡುಗಿ ಹುಡುಕ್ತಾ ಇದ್ದೀವಿ ಇವಾಗ. ಸೊ ಅದೆಲ್ಲ ಫಿಕ್ಸ್ ಆದಮೇಲೆ ಸೊ ಅದನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಎಲ್ಲ ಹಿಂದೆಯಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮೋಹನ್ ಬಾವ ಆಮೇಲೆ ಲಾಂಗ್ ಇಟ್ಕೊಂಡಿದ್ದೀವಿ ಅಂತ ಯಾವ್ದಾದ್ರು ಕೇಸ್ ಗೀಸ್ ಆದತ್ತು ಅಂತ ಹೇಳ್ತಾ ಇದ್ರು, ಫೋಟೋ ಎಲ್ಲ ಹಾಕಬೇಡಿ ಅಂತ. ಹಂಗೇನೂ ಆಗಲ್ಲ ಬಿಡಿ ಬಾವ ಅಂತ ಹೇಳ್ತಾ ಇದ್ದೆ ನಾನು. ಸೊ ನೋಡಿ ಇವಾಗ ಎಲ್ಲರೂ 3 ಸುತ್ತು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಅಲ್ಲೇ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಜಾಕಾಯ್ ವಿಡಿಯೋಗೆ ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ ಮತ್ತು ಸಾಕಷ್ಟು ಜನ ಮಕ್ಕಳು ರಿಲೇಟೆಡ್ ವೀಡಿಯೋಸ್ನ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗನೆ ನನ್ನ ಮಕ್ಕಳು ರಿಲೇಟೆಡ್ ವಿಡಿಯೋನ ಮಾಡ್ತೀನಿ, ಹೀಗೆ ಸಪೋರ್ಟ್ ಮಾಡಿ. ನೋಡಿ ಐನಾರೇ ಎಷ್ಟು ಚೆನ್ನಾಗಿ ಭಾವನ ಹತ್ರ ಫೋಟೋಗೆ ಪೋಸ್ ಕೊಡಿಸ್ತಾ ಇದ್ದಾರೆ ಅಂತ. ತುಂಬ ಸಖತ್ತಾಗಿದೆ ಅಲ್ವಾ ಪೋಸ್ಗಳೆಲ್ಲ. ಸೊ ನೋಡಿ ಇವಾಗ ಎಲ್ಲಿಗೆ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 3 ಸಲ ಕಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಅಂದರೆ ಶುಭ ಸಮಾರಂಭಗಳಲ್ಲಿ ಮನೆಯವ್ರು ಸೇರೋದು ಒಂದು ಖುಷಿ, ಮತ್ತು ಅವ್ರ ಜೊತೆ ಮಾತಾಡೋದು ಒಂದು ಖುಷಿ, ಮತ್ತು ಮೀಟ್ ಮಾಡೋದು ಒಂದು ಖುಷಿ. ಅಂದರೆ ಈ ಬ್ಯುಸಿ ಲೈಫಲ್ಲಿ ಯಾರ್ಯಾರಿಗೂ ಸಿಗೋದೇ ಇಲ್ಲ. ಸೊ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಸೇರಿಕೊಂಡಾಗ ಎಷ್ಟು ಖುಷಿಯಿಂದ ಸಮಯ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ನೋಡಿ ಅವ್ರು ಹೇಳ್ದಂಗೆ 3 ಸಲ ಕಟ್ ಮಾಡಿದ್ರು. ಇದೆಲ್ಲ ನೋಡ್ತಾ ಇದ್ರೆ ನಾವು ಮಾನವರಾಗಿ ಹುಟ್ಟಿರೋದು ಎಷ್ಟು ಬ್ಲೆಸ್ಸೆಡ್ ಲೈಫ್ ಅಲ್ವಾ. ದೇವರ ಆಶೀರ್ವಾದ, ದೇವರ ದಯೆಯಿಂದ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಸೊ ಆದಷ್ಟು ಎಲ್ಲರ ಜೊತೆನೂ ಚೆನ್ನಾಗಿರೋಣ, ಖುಷಿಯಿಂದ ಇರೋಣ. ಯಾಕೆಂದರೆ ಮನುಷ್ಯನ ಜೀವನನೇ ಒಂದು ವರ, ದೇವ್ರು ಕೊಟ್ಟಿರೋ ಆಶೀರ್ವಾದ. ಸೊ ನಾವು ಅದು ಮನುಷ್ಯರಾಗಿ ಹುಟ್ಟಿದ್ದೀವಿ. ಸೊ ಅದಕ್ಕೆ ಯಾವಾಗಲೂ ಕೃತಜ್ಞರಾಗಿರಬೇಕು ನಾವು. ಅಂದರೆ ಎಲ್ಲ ಜೀವಿಗಳ ನಡುವೆ ಮಾನವ ಜನ್ಮ ಅತ್ಯಂತ ವಿರಳ. ಕನಸು ಕಾಣುವ, ಆಯ್ಕೆ ಮಾಡುವ, ಪ್ರೀತಿ ಬಲ್ಲ, ಬದಲಾವಣೆ ತರಬಲ್ಲ ಶಕ್ತಿ ಮಾನವನಿಗೆ ಮಾತ್ರ. ಆದ್ದರಿಂದ ಮಾನವನಾಗಿ ಹುಟ್ಟಿರುವುದು ಮಹಾನ್ ಭಾಗ್ಯ, ಅಪರೂಪದ ವರ. ಎಷ್ಟೆಲ್ಲ ಶಕ್ತಿ ಮಾನವನಿಗಿದೆ ಅಂದಮೇಲೆ ಮಾನವ ಜನ್ಮ ಎಷ್ಟು ಅಂದರೆ ನಾವು ಪುಣ್ಯ ಮಾಡಿದ್ದೀವಿ ಆ ಜನ್ಮ ಅಂದರೆ ಮಾನವರಾಗಿ ಹುಟ್ಟಿರೋದಕ್ಕೆ ಅಲ್ವಾ. ಸೊ ನೋಡಿ ನಮ್ಮ ಮಾನು ಅಂದರೆ ಮಹನ್ಯು ಎಷ್ಟು ಕ್ಯೂಟು ಆಗಿ ಆಟ ಆಡ್ತಾ ಇದ್ದಾನೆ ಅಲ್ಲಿ ಅಂತ. ಸೊ ನಾನು ಅವಾಗವಾಗ ಹೇಳ್ತಾ ಇರ್ತೀನಲ್ಲ ನಮ್ಮ ಅಪ್ಪು ಬಾಸ್ದು ಡೈಲಾಗ್, ನಿನ್ನೆ ಏನಾಗಿತ್ತೋ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಈ ದಿನ, ಈ ಕ್ಷಣ, ಇವತ್ತಿನ ದಿನ ನಾವು ಜೀವಿಸೋಣ, ಖುಷಿಯಾಗಿರೋಣ, ಪಾಸಿಟಿವ್ ಆಗಿರೋಣ. ಸೊ ನೋಡಿ ಎಲ್ಲ ಪೂಜೆಗಳೂ ಆಗಿದೆ. ಸೊ ಇವಾಗ ಮಹಾಮಂಗಳಾರತಿ ಮಾಡೋದಕ್ಕೆ ಎಲ್ಲರನ್ನೂ ಕರಿತಾ ಇದ್ದಾರೆ. ಸೊ ಎಲ್ಲರೂ ವೆಯ್ಟಿಂಗ್. ಮತ್ತು ತುಂಬ ಜನ ಎಷ್ಟೊಂದು ಜನ ಬಂದಿದ್ದಾರೆ, ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ಕೊಡ್ತೀನಿ ನಾನು. ಸೊ ಇದೆಲ್ಲ ಆಗೋ ಅಷ್ಟೊತ್ತಿಗೆ 10:30 11 o'clock ಆಗೋಗಿತ್ತು. ಸೊ ಎಲ್ಲರೂ ಬಂದಮೇಲೆ ಮಂಗಳಾರತಿ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ.
ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಇವ್ರನ್ನ ಅಂದರೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಕೂರಿಸಿದ್ದಾರೆ. ಸೊ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಸೊ ಪೂಜೆ ಎಲ್ಲ ಆಯ್ತಲ್ಲ. ಸೊ ಪುಷ್ಪಕನೂ ಬಂದಿದ್ದಾರೆ. ಅಂದರೆ ನೋಡಿ ಯಾರೆಲ್ಲ ಇದ್ದೀವಿ ಅಂದರೆ ಕವನ, ಪುಷ್ಪಕ, ನವ್ಯಕ, ನಾನು, ಕಾವ್ಯತ್ಕೆ, ಭೂಮಿಕಾ. ಸೊ ಇಷ್ಟು ಜನನೂ ಇದ್ದೀವಿ. ಸೊ ಇದೇ ಫೋಟೋದಲ್ಲೂ ಸೇಮ್ ಮೆಂಬರ್ಸ್ ಇದ್ದೀವಿ. ಮಧು ಅಕ್ಕ, ಭೂಮಿಕಾ, ಪ್ರಗತಿ ಅಕ್ಕ, ಪುಣ್ಯ. ಸೊ ಎಲ್ಲರೊಟ್ಟಿಗೂ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಕೊಂಡು 3:30 4 o'clockವರೆಗೂ ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಸೊ ನಾವಿವಾಗ ಹೊರಡ್ತಾ ಇದ್ದೀವಿ ಊರಿಗೆ. ಸೊ ಸಮರ್ಥಿಗೆ ಈ ನಡುವೆ ಸಲಗಾರ್ ಟೀ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಸೊ ಅಲ್ಲೂ ಆನ್ ದ ವೇ ಹೊಸ್ದಾಗಿ ಆಗಿತ್ತು ಸಲಗಾರ್. ಸೊ ಅಲ್ಲೋಗಿ ಒಂದು ಟೀ ಕುಡ್ಕೊಂಡು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇಲ್ಲಿ ಟೀ. ತುಂಬಾ ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯಿತು. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.